ನನ್ನ ಫ್ರೆಂಡ್ ಒಬ್ಬ ಪಾಪ ಒಂದು ಮಿಡಲ್ ಕ್ಲಾಸ್ ಕುಟುಂಬದಲ್ಲಿ ಹುಟ್ಟಿ ಒಂದು ಹೊತ್ತಿನ ಊಟಕ್ಕೋಸ್ಕರ ಕಷ್ಟಪಟ್ಟು ಮನೆ ಬಾಡಿಗೆಗೋಸ್ಕರ ಅಂತ ಹೇಳಿ ಬೆಂಗಳೂರಲ್ಲಿ ಕಂಪ್ನಿಯಲ್ಲಿ ಜಾಬ್ ಮಾಡ್ತಾ ಇದ್ದಾನೆ. ಮನೆ ಬಾಡಿಗೆ ಅವರೊಂದು ಫ್ಯಾಮಿಲಿ ಕುಟುಂಬ ಒಂದು ಸಾಗಬೇಕಂತ ಒಂದು ಬಡ ಕುಟುಂಬದಲ್ಲಿ ಹುಟ್ಟಿ ಒಬ್ಬ ನನ್ನ ಫ್ರೆಂಡು ಬೆಂಗಳೂರು ಕಂಪ್ನಿಯಲ್ಲಿ ಒಂದು ವರ್ಕ್ ಮಾಡ್ತಾ ಇದ್ದಾನೆ. ಅವನಿಗೆ ಪ್ರತಿ ತಿಂಗಳು ಒಂದು 15,000ವರೆಗೆ ಸ್ಯಾಲ್ರಿ ಇದೆ. ಅದ್ರ ಬಟ್ ಈಗ ಸಡನ್ನಾಗಿ ಏನಾಗಿದೆ ಅಂದ್ರೆ ಬೇಕಾದ್ರೆ ಅವನೊಂದು ಅಕೌಂಟಲ್ಲಿ ಬಂದ್ಬಿಟ್ಟು 14,000 ಮೇಲ್ಗಡೆ ಅಮೌಂಟ್ ಕಟ್ ಆಗಿದೆ. ನಾನು ನಿಮಗೆ ಸೈಡ್ಗೆ ಸ್ಕ್ರೀನ್ಶಾಟ್ ಕೂಡ ಹಾಕ್ತೀನಿ, ನೋಡ್ಕೊಳ್ಬೋದು. ಯಾಕಂದರೆ ಪ್ರತಿ ತಿಂಗಳು ಪೇಮೆಂಟ್ ಇಲ್ಲ ಅಂದರೆ ಅವ್ನ ಫ್ಯಾಮಿಲಿ ನಡೆಯಲ್ಲ, ಅವನೊಂದು ಮನೆ ಬಾಡಿಗೆ ನಡೆಯಲ್ಲ, ಮತ್ತು ಅದ್ರ ಜೊತೆಗೆ ಅವನು ಒಂದು ಹೊತ್ತು ಊಟ ಮಾಡ್ಕೊಂಡು ನಡೆಯಲ್ಲ, ಅವ್ನ ರೂಮ್ ಬಾಡಿಗೆ ಕೂಡ ಕಟ್ಟೋ ಅಷ್ಟು ಅವನ ಹತ್ರ ಕೆಪಾಸಿಟಿ ಇಲ್ಲ ಈಗ. ಯಾಕಂದರೆ ಸಡನ್ನಾಗಿ ಅವನೊಂದು ಅಮೌಂಟ್ ಎಷ್ಟು ಕಟ್ಟಾಗಿದೆ, 14,000 ಅಮೌಂಟ್ ಕಟ್ಟಾಗಿದೆ. ಒಂದು ಮಂತಿನ ಸ್ಯಾಲ್ರಿನೇ ಹೋಗಿಬಿಟ್ಟಿದೆ. ಬೆಳಗಿನಂದ್ರೆ ಸಾಯಂಕಾಲವರೆಗೂ ಕಷ್ಟಪಟ್ಟು ಕೆಲಸ ಮಾಡ್ತಾನೆ ಕಂಪ್ನಿಲಿ. ಅದ್ರ ಬಟ್ಟಿಗೆ ಸಡನ್ನಾಗಿ ಈ ರೀತಿ ಅಮೌಂಟ್ ಕಟ್ಟಾಗಿದೆ. ಈ ಅಮೌಂಟ್ ಕಟ್ಟಾದ ತಕ್ಷಣ ನನಗೆ ಹೇಳಿದ, ದೋಸ್ತ ಈ ರೀತಿ ಆಯ್ತು ನನ್ನದು ಅಮೌಂಟು, ಈ ರೀತಿ ಆಯ್ತು ಅಂತ. ನಾನು ಹಿಂಗೆ ಹೇಳ್ಬೇಕಾರೆ ಆ್ಯಕ್ಚುಲಿ ಅಮೌಂಟ್ ಅವ್ನಿಗೆ ಹೇಳಿದೆ. ಅದು ಅಮೌಂಟ್ ಅನ್ನೋದು ಒಂದು ಸ್ಕ್ಯಾಮ್ ಆಗಿದೆ. ಅಂದರೆ ಅಮೌಂಟು ಸ್ಕ್ಯಾಮ್ ಆಗಿಬಿಟ್ಟಿದೆ. ಅವನಿಗೆ ಏನೂ ಗೊತ್ತಾಗಲೇ ಇಲ್ಲ, ಅದು ಸಡನ್ನಾಗಿ ಅಮೌಂಟ್ ಕಟ್ಟಾಗಿದೆ. ಅದ್ರ ಬಟ್ಟಿಗ ಅವ್ರ ಫ್ಯಾಮ್ಲಿ ಅಂದರೆ ಅವರೊಂದು ಕುಟುಂಬ ಮತ್ತು ಅವರೊಂದು ಮನೆ ಬಾಡಿಗೆ, ಅವರೊಂದು EMI, ಅವರೊಂದು ಯಾವ ರೀತಿ ಅನಿಸ್ತಾ ಇರ್ಬೇಕು ಅವ್ರ ಪರಿಸ್ಥಿತಿ ಈಗಿನ ದಿನದಲ್ಲಿ, ಅಂದರೆ ಈಗ ಈ ಒಂದು ಟೈಮ್ನಲ್ಲಿ ಯಾವ ರೀತಿ ಇದ್ದಿರ್ಬೋದು. ಆ ಒಂದು ಕಾರಣಕ್ಕೋಸ್ಕರ ಎಲ್ಲರಿಗೆ ಹೇಳ್ತೀನಿ, ನನ್ನ ಫ್ರೆಂಡಿಗೆ ಆದಂಥ ಮಿಸ್ಟೇಕ್ನಿಂದ, ಅಂದರೆ ನನ್ನ ಫ್ರೆಂಡಿಗೆ ಆದಂಥ ಒಂದು ಪ್ರಾಬ್ಲಮ್ ಏನಿದಿಲ್ಲ, ಆ ರೀತಿ ಸ್ಕ್ಯಾಮ್ ಅಂದರೆ ಒಂದು ಸ್ಕ್ಯಾಮು, ಆ ರೀತಿ ನೀವು ಕೂಡ ಯಾರು ಕೂಡ ಮೋಸ ಹೋಗಬೇಡಿ. ಆ ಒಂದು ಕಾರಣಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಏನಿಲ್ಲ, ತುಂಬ ಸಿಂಪಲ್. ಏನಪ್ಪ ಅನ್ಬೇಕಾರೆ, ಸ್ಕ್ಯಾಮರ್ಸ್ ಯಾವ ರೀತಿ ಅಪ್ಡೇಟ್ ಆಗಿದ್ದಾರೆ, ಯಾವ ರೀತಿ ಒಂದು ಸ್ವಲ್ಪ ಇಂಪ್ರೂವ್ ಆಗಿದ್ದಾರೆ ಅಂತ ನೀವು ತಿಳ್ಕೊಂಡ್ರೆ ನೀವೇ ಒಂದು ಶಾಕ್ ಆಗಿಬಿಡ್ತಾರೆ. ಆ ರೀತಿ ಆಗಿದ್ದಾರೆ ಸ್ಕ್ಯಾಮರ್ಸ್. ಯಾವ ರೀತಿ ಅಂದರೆ ಹೇಳ್ಬೇಕಾರೆ, ಜಸ್ಟ್ ಏನೂ ಇಲ್ಲ, ನನ್ನ ಫ್ರೆಂಡ್ ಎಲ್ಲಿ ಬಂದುಬಿಟ್ಟು ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾನೆ. ಅವನು ಕೂಡ ITI ಮುಗಿಸಿದ, ನನ್ನ ಕ್ಲಾಸ್ಮೇಟೆ. ನಾವು ಇಬ್ಬರು ಕೂಡ ಹಾಸ್ಟೆಲ್ದಲ್ಲಿ ಇದ್ವಿ, ಒಂದೇ ರೂಮಲ್ಲಿ ಇದ್ವಿ. ಅವನು ಕೂಡ ಕೆಲಸ ಮಾಡ್ತಾನೆ, ಈಗ ಬೆಂಗಳೂರಲ್ಲಿ ಇದ್ದಾನೆ. ಅವನೇನಿದೆ, ಅವ್ನ ಸ್ಯಾಲ್ರಿ ಆಗಿದೆ. ಆ ಸ್ಯಾಲ್ರಿ ಆಗಿದ ತಕ್ಷಣ ಏನಂದ್ರು, ಪ್ರತಿ ತಿಂಗಳ ಸತತವಾಗಿ ಈಗ 2 ವರ್ಷ ಆಯ್ತು ಅವನು ಅಲ್ಲೇ ಕೆಲಸ ಮಾಡ್ತಾ ಇದ್ದಾನೆ, ಕಂಪ್ನಿಯಲ್ಲೇ ಇದ್ದಾನೆ. ಆದ್ರೆ ಬಟ್ ಅವ್ನ ಸ್ಯಾಲ್ರಿ ಆಗಿದೆ. ಆ ಸ್ಯಾಲ್ರಿ ಆಗಿದೆ ಏನಾಗಿದೆ ಅಂದರೆ ಹೇಳ್ಬೇಕಾರೆ, ಆ ಬ್ಯಾಂಕಿಂದ ಅಂದರೆ ಅವ್ನ ಅಕೌಂಟ್ ಬಂದ್ಬಿಟ್ಟು IDFC ಬ್ಯಾಂಕ್ ಇದೆ, ಅಂದರೆ IDFC ಒಂದು ಅಕೌಂಟ್ ಇದೆ ಅವನದು. ಆ ಒಂದು ಕಾರಣಕ್ಕೋಸ್ಕರ ಬ್ಯಾಂಕಿನವ್ರು ಏನಂದ್ರೆ ಪ್ರತಿ ತಿಂಗಳು 10,000 ಪೇಮೆಂಟು ಈ ರೀತಿ ಆಗೋದು ಕಾರಣಕ್ಕೋಸ್ಕರ ಅಂದರೆ ನಿಮ್ಮೊಂದು ಟ್ರಾನ್ಸಾಕ್ಷನ್ ಜಾಸ್ತಿ ಇದೆ, ಆ ಒಂದು ಕಾರಣಕ್ಕೋಸ್ಕರ ಕ್ರೆಡಿಟ್ ಕಾರ್ಡ್ ತಗೊಳ್ಳಿ ಅಂತ ಒಂದು ಕ್ರೆಡಿಟ್ ಕಾರ್ಡ್ ಕೊಟ್ಟಿದ್ದಾರೆ. ಅವನು ಬೇಡ ಅಂದ್ರೂ ಕೂಡ ಕ್ರೆಡಿಟ್ ಕಾರ್ಡ್ ನೀವು ತಗೊಳ್ಳೇಬೇಕು, ಇಲ್ಲಾಂದ್ರೆ ಅಕೌಂಟ್ ಕ್ಲೋಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕ್ರೆಡಿಟ್ ಕಾರ್ಡ್ ಕೊಟ್ಟಿದ್ದಾರೆ. ಆ ಕ್ರೆಡಿಟ್ ಕಾರ್ಡ್ ಅವನಿಗೆ ಏನೂ ಯೂಸ್ ಮಾಡಕ್ಕೆ ಬರಲ್ಲ. ಮೇನ್ ಪಾಯಿಂಟ್ ಹೇಳ್ಬೇಕಾರೆ, ಆ ಕ್ರೆಡಿಟ್ ಕಾರ್ಡ್ ಕೊಟ್ಟಿದ್ರು ಕೂಡ ಅವನು ಏನು ಮಾಡಿದಾನೆ, ಅವನು ಕ್ರೆಡಿಟ್ ಕಾರ್ಡ್ ಇದೆ, ಅವನ ಹತ್ರ ಇದೆ, ಏನೂ ಇಲ್ಲ ಅಂತ ಎಲ್ಲ. ಜಸ್ಟ್ ಆ ಕ್ರೆಡಿಟ್ ಕಾರ್ಡ್ ಏನು ಮಾಡಿದಾನೆ, ಅವನು ಈಗ ಒಂದು ಎಕ್ಸಾಂಪಲ್ ಒಂದು ಮೊಬೈಲ್ ತೊಗೋಬೇಕಂತ ಶಾಪ್ ಹೋಗಿದ್ದಾನೆ, ಅಂದರೆ ಹೊಸ ಮೊಬೈಲ್ ತೊಗೋಬೇಕು ಅಂದರೆ ಒಂದು ನಾನು ಇದ್ದಂಗಿಂದ ಅವನ ಹತ್ರ ಒಂದು ಸ್ಯಾಮ್ಸಂಗ್ ಮೊಬೈಲ್ ಇತ್ತು, ವಿವೋ ಮೊಬೈಲ್ ಇತ್ತು. ಆ ಮೊಬೈಲ್ ಬೇಡ, ಒಂದು ಅಪ್ಡೇಟ್ ಮಾಡ್ಬೇಕಂತ ಒಂದು ಮೊಬೈಲ್ ತೊಗೋಬೇಕಂತ ಏನು ಹೋಗಿದ್ದಾನೆ. ಆದ್ರೆ ಬಟ್ ಅಲ್ಲಿ ಏನಾಗಿದೆಯಪ್ಪ ಅಂದರೆ ಹೇಳ್ಬೇಕಾರೆ, ಒಂದು ಸ್ಕ್ಯಾಮ್ ಮಾಡಿದ್ದಾರೆ ಅವರು. ಹೇಳ್ಬೇಕಾರೆ ಏನು ಸ್ಕ್ಯಾಮ್ ಅಂದರೆ ಹೇಳ್ಬೇಕಾರೆ, ಅವನೇನು ಮಾಡಿದ್ರೆ ಫ್ಲಿಪ್ಕಾರ್ಟ್ದಲ್ಲಿ ಇದೆ ಅಂತ ಆರ್ಡರ್ ಮಾಡೋದಕ್ಕೆ ಹೋಗಿ ತಳಪಟ್ಟು ವೆಬ್ಸೈಟು ಮತ್ತು ಈ ರೀತಿ ಮಾಡೋಕ್ಕೂ ಏನು ಮಾಡಿದ್ದಾನೆ, ಜಸ್ಟ್ ಏನೂ ಇಲ್ಲ, ಅವನಿಗೆ ಒಂದು ಕಾಲ್ ಬಂದಿದೆ. ಆ ಕಾಲ್ ಏನಂತ ಬಂದಿದೆ, ಅದು ಆ್ಯಕ್ಚುಲಿ ಬಂದ್ಬಿಟ್ಟು ನಾವು IDFC ಬ್ಯಾಂಕ್ನಿಂದನೇ ಕಾಲ್ ಮಾಡಿದ್ದೀವಿ, ಅಂದರೆ ಬ್ಯಾಂಕ್ ನೇಮೇ ಹೇಳಿದಾರೆ, ನಾವು IDFC ಬ್ಯಾಂಕ್ನಿಂದ ಕಾಲ್ ಮಾಡಿದ್ವಿ ಸರ್, ನಾವು ಕಸ್ಟಮರ್ ಕೇರು ನಿಮ್ಮೊಂದು ಕ್ರೆಡಿಟ್ ಕಾರ್ಡು ಅಪ್ಡೇಟ್ ಮಾಡಬೇಕು, ಅದನ್ನು ವೆರಿಫಿಕೇಷನ್ ಇದು ಮಾಡಬೇಕು. ಆ ಒಂದು ಕಾರಣಕ್ಕೋಸ್ಕರ ನಿಮ್ಮೊಂದಿಗೆ ಒಂದು OTP ಬರುತ್ತೆ, ಆ ಒಂದು OTP ನಮಗೆ ಹೇಳಿ ಅಂತ ಹೇಳಿದ್ದಾರೆ. ಜಸ್ಟ್ ನಾನು ನಿಮಗೆ ಸ್ಕ್ರೀನ್ಶಾಟ್ ಕೂಡ ಹಾಕ್ತೀನಿ ನೋಡಿ, ಸೈಡ್ ನೋಡ್ಕೊಳ್ಬೋದು. ಆ OTP ಹೇಳಿದ್ದಾನೆ, ಒಂದು 6 ಡಿಜಿಟ್ OTP. ಆ OTP ಹೇಳಿದ ತಕ್ಷಣನೇ 12,000 ಒಮ್ಮಿಗೆ ಕಟ್ಟು, 12,000 ಮೇಲ್ಗಡೆ ಮತ್ತೊಂದು ಸೆಕೆಂಡ್ ಮೆಸೇಜ್ ಕೂಡ ಇದೆ, ತೆಗೆದ್ಬಿಟ್ಟು 2,300 ಮೇಲ್ಗಡೆ ಚಿಲ್ಲರ್ ಇದೆ, ಇದು ಕೂಡ ಕಟ್ಟು. ಟೋಟಲ್ ಬಂದ್ಬಿಟ್ಟು ಒಂದು 14,000 ಮೇಲ್ಗಡೆ ಅಮೌಂಟ್ ಇತ್ತು. ಪಾಪ ನನಗೆ ಹತ್ಕೊಂಡೇ ಹೇಳಿದೆ, ಆ ರೀತಿಯೇ ಆಯಿತು. ಯಾಕಂದರೆ ನಾನು ಎಷ್ಟೋ ದೂರದಿಂದ ಅಪ್ಪ ಅಮ್ಮನ ಬಿಟ್ಟು ಇಲ್ಲಿ ಕಂಪ್ನಿಯಲ್ಲಿ ಕೆಲಸಕ್ಕೆ ಬಂದಿದ್ದೀನಿ, ಅಂದರೆ ನನ್ನ ಫ್ಯಾಮಿಲಿ, ನನ್ನ ಕುಟುಂಬ ನಡೆಸಬೇಕು ಬಂದಿದ್ದೀನಿ. ಆದ್ರೆ ಬಟ್ ಈಗ ಸಡನ್ನಾಗಿ ಈ ರೀತಿ ಕಟ್ಟಾಯಿತು. ಆದ್ರೆ ಬಟ್ ಅವ್ರು ರೆಸ್ಪಾನ್ಸ್ ಹೋಗಿ ಬ್ಯಾಂಕಿಗೆ ವಿಸಿಟ್ ಮಾಡಿದ್ರೆ ಏನಂತ ಹೇಳ್ತಾರೆ, ನಮ್ಮ ಕಡೆಯಿಂದ ಯಾವುದೇ ರೀತಿ ಕಸ್ಟಮರ್ ಕೇರ್ ಕಾಲ್ ಮಾಡೇ ಇಲ್ಲ, ಏನೂ ಇಲ್ಲ, ನೀವೇ ಬೇಕಾಗಿ ಕಟ್ ಮಾಡ್ಕೊಂತೀರ ಅಂತ ಹೇಳ್ತಾರೆ. ಏನು ಮಾಡ್ತೀರ, ಅವ್ರ ಜೊತೆ ಏನು ಮಾತಾಡೋದು? ಅವ್ನು ಬೇಡ ಅಂದ್ರೂ ಕ್ರೆಡಿಟ್ ಕಾರ್ಡ್ ಕೊಟ್ಟಿದ್ದಾರೆ, ಈಗ ಅವ್ನಿಗೆ ಕೇರೇ ಮಾಡ್ತಾ ಇಲ್ಲ, ಯಾರು ರೆಸ್ಪಾನ್ಸೇ ಮಾಡ್ತಾಯಿಲ್ಲ. ಈಗ ಅಮೌಂಟ್ ಕಟ್ಟಾಗಿದೆ, ಅಮೌಂಟ್ 14,000 ಅಮೌಂಟ್ ಹೋಗಿದೆ. ಅವ್ನು ಏನು ಮಾಡೋದು, ಆನ್ಲೈನ್ ಕಂಪ್ಲೀಟ್ ಮಾಡ್ಕೊಳ್ಳಿ, ಜಾಸ್ತಿ ಕೇರ್ ಮಾಡ್ತಾ ಇಲ್ಲ. ಸೈಬರ್ ಕ್ರೈಮ್ದವ್ರು ಕೂಡ ಏನು ನೋಡ್ತಾ ಇಲ್ಲ ಅದ್ರ ಬಗ್ಗೆ. 14,000 ಅಮೌಂಟ್ ಹೋಯ್ತು. ಈಗ ಅವ್ನು ಹೇಳ್ತಾ ಇದ್ದಾನೆ 14,000 ಹೋಯ್ತು. ಅದೇ ರೀತಿ ಕೂಡ ನಾನು ನಿಮ್ಗೆ ಹೇಳ್ತೀನಿ, ನೀವು ಕೂಡ ಯಾವ ರೀತಿ ಮೋಸ ಹೋಗಬೇಡಿ. ಅವ್ನು ಮೋಸ ಹೋಗಿದೆ ಎಲ್ಲಿ ಅಂದರೆ, ಜಸ್ಟ್ ಈ ಬ್ಯಾಂಕ್ನಿಂದ ಕಾಲ್ ಬಂದಿದೆ ಅಂತೇಳಿ ನಂಬಿ ಏನು ಮಾಡಿದ್ದಾನೆ, OTP ಹೇಳಿದ್ದಾನೆ. ಕ್ರೆಡಿಟ್ ಕಾರ್ಡ್ಗೂ ಅವು ಆಗ್ಬೇಕಲ್ಲ. ಈಗಾದರೂ ಮೊಬೈಲ್ ತೊಗೋಬೇಕು, ನಾನು ಮೊಬೈಲ್ ಅಂದರೆ ಬೆಂಗಳೂರಲ್ಲಿ ಕ್ರೆಡಿಟ್ ಕಾರ್ಡ್ ಕೊಟ್ಟು ಮೊಬೈಲ್ ತೊಗೋಬೇಕು ಅಂದರೆ ಇದು ಮಾಡಿ ಅಂತ ಹೋಗಿದ್ದಾನೆ. ಆ ಕ್ರೆಡಿಟ್ ಕಾರ್ಡಿಂದ 2,000-3,000 ಡಿಸ್ಕೌಂಟ್ ಇರುತ್ತೆ ಅಂತ ಹೋಗಿದ್ದಾನೆ ಪಾಪ. ಆದ್ರೆ ಬಟ್ ಏನಾಗಿದೆ, ಆ ಕ್ರೆಡಿಟ್ ಕಾರ್ಡ್ನಿಂದನೇ 14,000 ಅಮೌಂಟ್ ಹೋಯ್ತು.
ಜಸ್ಟ್ 1 ರೂಪಾಯಿ. ಅದೇ ರೀತಿ ಕೂಡ ನಾನು ನಿಮಗೆ ಎಲ್ಲರಿಗೂ ಹೇಳ್ತೀನಿ, ಯಾರು ಕೂಡ ದಯವಿಟ್ಟು ಹೇಳ್ತಾ ಇದ್ದೀನಿ, ಎಲ್ಲರಿಗೆ ಹೇಳ್ತಾನೆ. ಯಾಕಂದ್ರೆ 1 ರೂಪೀಸ್ ಅಂದ್ರೆ ನಮಗೆ ಇಡೀ ನಮ್ಮ ಕುಟುಂಬದಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಒಂದು 100 ರೂಪಾಯಿ ಅಂದ್ರೆ ಒಂದು ಹೊತ್ತು ಸಂತಿ ನಡೀತೆ ನಮ್ಮಲ್ಲಿ ಅಂದರೆ ಚಳಿ ಬಂದ್ಬಿಟ್ಟು ಆ ಒಂದು ಕಾರಣಕ್ಕೋಸ್ಕರ ಹೇಳ್ತೇನೆ ನಾನು ನಿಮಗೆ ಎಲ್ಲರ ಕೂಡ. ಯಾವುದೇ ರೀತಿ ಬ್ಯಾಂಕ್ ಕಾಲ್ ಬರಲಿ, ಏನೇ ಮಾಡಲಿ, ಯಾವುದೇ ರೀತಿ OTP, ಯಾವುದೇ ರೀತಿ ಅಕೌಂಟ್ ನಂಬರ್ನು ಅದ್ರ ಜೊತೆಗೆ ಯಾವುದೇ ನಿಮ್ಮದು ಒಂದು ಪರ್ಸನಲ್ ಡೀಟೇಲ್ಸ್ ಯಾರು ಕೂಡ ಕೊಡಾಕೊಬೇಡಿ. ಏನಾದರೂ ಒಂದು ವೇಳೆ ಕಾಲ್ ಬಂದ್ರೆ ಬ್ಯಾಂಕಿನಿಂದ ಡೈರೆಕ್ಟಾಗಿ ಬ್ಯಾಂಕಿಗೆ ವಿಸಿಟ್ ಮಾಡಿ, ಅಲ್ಲಿ ಹೋಗಿ ನೀವು ಕೇಳಿ ಈ ರೀತಿ ಕಾಲ್ ಬಂದಿದೆ ಅಂತ. ಅದನ್ನು ಬಿಟ್ಟು ದಯವಿಟ್ಟು ಯಾರಿಗೂ ಕೂಡ OTP ಶೇರ್ ಮಾಡೋಕೆ ಹೋಗ್ಬೇಡಿ, ಏನು ಮಾಡೋಕೆ ಹೋಗ್ಬೇಡಿ. ನಾನು ನಿಮಗೆ ಹೇಳ್ತಾ ಇದ್ದೀನಿ. ಯಾಕಂದರೆ ಅವನು ಹೇಳೋ ಮಾತುಗಳು ಕೇಳಿದ್ರೆ ನನಗೆ ಹಾಗೆ ಅನಿಸಿತು. ಅವನದು ಒಬ್ಬಂದೇ ಆಗಿಲ್ಲ, ಅವ್ನ ಫ್ರೆಂಡ್ಸ್ಗೆ ಎಲ್ಲರೂ ಕೂಡ IDFC ಏನು ಬ್ಯಾಂಕ್ ಏನು ಕ್ರೆಡಿಟ್ ಕಾರ್ಡ್ ಕೊಟ್ಟಿದ್ದಾರಲ್ಲ, ಅವ್ರದ್ದು ಒಬ್ಬರು ಎಲ್ಲರಿಗೂ ಕಟ್ಟಿದೆ. ಇವಂದು ಬರೀ ಕೇವಲ ಒಂದು ಮಂತ್ ಸ್ಯಾಲ್ರಿ, ಅವ್ರದ್ದು 3 ಮಂತ್ ಸ್ಯಾಲ್ರಿ ಕಟ್ಟಿದ್ದಾರೆ. 40,000, 50,000, 4 ಲಕ್ಷ ಅವ್ರಿಗೆ ಅಮೌಂಟ್ ಕಟ್ಟಾಗಿದೆ ಪಾಪ ಅವ್ರಿಗೆ. ಅಂದರೆ ಇಷ್ಟು ಜಾಗ ತೊಗೊಂಡು ಇರಬೇಕಂತ ಅವ್ರು ಮಾಡಿದ್ದಾರೆ. ನನ್ನ ಫ್ರೆಂಡ್ ಬಂದ್ಬಿಟ್ಟು ಕೊಲ್ಲಾಪುರಲ್ಲಿ ಇರೋದು, ಕೊಲ್ಲಾಪುರ ಬಾಡಿಗೆ ಮನೇಲಿ ಇದ್ದಾನೆ. ಏನೋ ಒಂದು ಕುಟುಂಬ ಒಂದು ಜಾಗ ತೊಗೋಬೇಕಂತ ಅಮೌಂಟ್ ಕೊಲೆ ಮಾಡ್ಬೇಕಂತ ಬೆಂಗಳೂರಿಗೆ ಹೋಗಿ ITM ಕಂಪ್ನಿಯಲ್ಲಿ ಜಾಬ್ ಮಾಡ್ತಾ ಇದ್ದೀರಾ. ಈಗ ಸಡನ್ ಈ ರೀತಿ ಪ್ರಾಬ್ಲಮ್ ಆಗಿದೆ. ಇದು ಸ್ಕ್ಯಾಮರ್ಸ್ ನೋಡಿ ಈ ರೀತಿ ಮಾಡ್ತಾ ಇದ್ದಾರೆ. ಅದು ಫ್ಲಿಪ್ಕಾರ್ಟ್ ಎಲ್ಲ ಚೆಕ್ ಮಾಡಿ ನೋಡಿದ್ರೆ ಅದೆಲ್ಲ ಸ್ಕ್ಯಾಮ್. ಫ್ಲಿಪ್ಕಾರ್ಟ್ ಸ್ಕ್ಯಾಮ್ ವೆಬ್ಸೈಟ್ ಇದೆ, ಅವ್ರನ್ನೇನು ಕೇಳೋದು, ಸ್ಕ್ಯಾಮೇ ಇದೆ. ಅವನಿಗೆ ನೋಡಿಲ್ಲ, ಅದಕ್ಕೆ ಸರಿಯಾಗಿ ಗೊತ್ತಾಗಲ್ಲ, ಅವ್ನು ಸರಿಯಾಗಿ ನೋಡೋಕೆ ಬರಲ್ಲ. ಆ್ಯಕ್ಚುಲಿ ಅವ್ನು ಸರಿಯಾಗಿ ತಿಳ್ಕೊಂಡಿಲ್ಲ. ಕಾಲ್ ಮಾಡಿದ್ರೆ ಬಂದ ತಕ್ಷಣ ಹೇಳ್ಬಿಟ್ಟಿದ್ದಾನೆ ಪಾಪ. ಏನು ಮಾಡೋದು ಆ ಒಂದು ಕಾರಣಕ್ಕೋಸ್ಕರ ದಯವಿಟ್ಟು ನೀವು ಕೂಡ ಇಂಪಾರ್ಟೆಂಟ್ ಎಚ್ಚರಿಕೆ ಆಗಿರ್ಬೇಕು, ಅಲರ್ಟ್ ಆಗಿರ್ಬೇಕು. ಯಾವುದೇ ಕಾರಣಕ್ಕೂ ಯಾವುದೇ ರೀತಿ ನಾನು ಎಲ್ಲರಿಗೂ ಹೇಳ್ತೀನಿ, ಯಾವುದೇ ರೀತಿ ಬ್ಯಾಂಕ್ ಕಾಲ್ ಬರಲಿ, ಏನೇ ಪರ್ಸನಲ್ ಡೀಟೇಲ್ಸ್ ಇರಲಿ, ಇದು ಒಂದೇ ಅಲ್ಲ, ಯಾವುದೇ ರೀತಿ ಮೆಸೇಜ್ ಬರಲಿ ತರಪಟ್ಟಿ, ಯಾವುದೇ ರೀತಿಯ ಈಗ 10,000 20,000 ಬರುತ್ತೆ ಅಂತ ಒಂದು ಮೆಸೇಜ್ ಬಂದಿರುತ್ತೆ ನಿಮಗೆ, ನಾರ್ಮಲ್ ಮೆಸೇಜ್. ಆ ಮೆಸೇಜ್ ಮೇಲೆ ಮತ್ತು ಯಾವುದೊಂದು ತರಪಟ್ಟಿ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಗಿಲ್ಲ, ಯಾವುದೇ ರೀತಿ OTP ಇನ್ನೊಬ್ರಿಗೆ ಹೇಳೋಂಗಿಲ್ಲ, ಯಾವುದೇ ರೀತಿ ಕ್ರೆಡಿಟ್ ಕಾರ್ಡ್ ನಂಬರ್ ಹೇಳೋಂಗಿಲ್ಲ, ಅಕೌಂಟ್ ನಂಬರ್ ಆಗಿಲ್ಲ. ಯಾವುದೇ ಕಾರಣಕ್ಕೂ ಯಾರಿಗೂ ಕೂಡ ಶೇರ್ ಮಾಡೋಕ್ಕೆ ಹೋಗ್ಬೇಡಿ. ಯಾಕಪ್ಪ ಅನ್ನಬೇಕು, ಈಗಿನ ದಿನಮಾನ ಯಾವ ರೀತಿ ಇದೆ ಅಂತ ಹೇಳ್ಬೇಕ್ರೆ, ನೀವು ಏನಾದರೂ ಒಂದು ಕೊಟ್ಟರೆ ಆಟೋಮೆಟಿಕ್ ನಿಮ್ಮೊಂದು ಅಕೌಂಟಲ್ಲಿ ಇದ್ದದ್ದು ಅಮೌಂಟು 0 ಆಗಿಬಿಡುತ್ತೆ. ಯಾಕಂದರೆ ತುಂಬ ಪ್ರಾಬ್ಲಮ್ಮು. ಅದಕ್ಕೋಸ್ಕರ ದಯವಿಟ್ಟು ಯಾರು ಕೂಡ ಕೇರ್ ಮಾಡಲ್ಲ. ಆ ಒಂದು ಕಾರಣಕ್ಕೋಸ್ಕರ ಯಾರು ಕೂಡ ಮಾಡೋಕ್ಕೋಗ್ರೆ. ಈಗ ಬ್ಯಾಂಕಿನವರು ಹೋಗಿ ಅವ್ನು ಬ್ಯಾಂಕ್ ಇರೋದು ಕೋಲಾರಲ್ಲಿ, ಅಲ್ಲೇ ಇದನ್ನು ಮಾಡ್ತಾ ಇದ್ದಾನಲ್ಲ, ಕಂಪ್ನಿ ಹೊತ್ತಿಂದ ಅಕೌಂಟ್ ಓಪನ್ ಮಾಡಿದ್ದಾರೆ. ಆ ಕೋಲಾರದಲ್ಲಿ ಅಂದರೆ ಅಲ್ಲೇ ಬೆಂಗಳೂರು ಹತ್ತಿರ ಅಂತ ಕೋಲಾರ ಇದೆ. ನಾನು ಕೂಡ ನೋಡಿಲ್ಲ, ಹೋಗಿಲ್ಲ. ಆ ಕೋಲಾರದಲ್ಲಿ ಹೋಗಿ ಕೇಳಿದರೆ ಹೇಳ್ತಾರೆ, ನಮ್ಮ ಕಡೆ ಏನು ತಪ್ಪಿಲ್ಲ, ಎಲ್ಲ ಹೋಗಿದೆ ದುಡ್ಡು, ಅದು ನಿಮ್ಮ ಪ್ರಾಬ್ಲಮ್, ನಮಗೇನು ಸಂಬಂಧ ಅಂತ ಹೇಳಿದೆ. ಆ ಒಂದು ಕಾರಣಕ್ಕೋಸ್ಕರ ದಯವಿಟ್ಟು ಯಾರು ಕೂಡ ಈ ರೀತಿ ಮೋಸ ಹೋಗಕ್ಕೆ ಹೋಗ್ಬಿಡಿ. ಎಲ್ಲರಿಗೆ ಹೇಳ್ತಾ ಇದ್ದೀನಿ. ಯಾಕಂದರೆ ಆ ಒಂದು ದುಡ್ಡು 14,000 ಅಂದರೆ 14,000ದಲ್ಲಿ ಒಂದು ಫ್ಯಾಮಿಲಿ ನಡೀತಿತ್ತು. ಅದೇ ಒಂದು ಕಾರಣಕ್ಕೋಸ್ಕರ ನಿಮ್ಗೆಲ್ಲ ಹೇಳ್ತೀನಿ, ಎಷ್ಟೋ ಕೋಟಿ ರೂಪಾಯಿ ಹೋಗ್ತದೆ, ಲಕ್ಷಾಂತರ ರೂಪಾಯಿ ಕಣ್ಮುಚ್ಚಿ ಡಾವ್ ಆಗ್ತಾ ಇದ್ದಾರೆ, ನಿಮ್ಮನ್ನೆಲ್ಲ ಕದೀತಾ ಇದ್ದಾರೆ. ಅದನ್ನೆಲ್ಲ ನೀವು ನೋಡ್ಕೊಳ್ಳಿ. ದಯವಿಟ್ಟು ಹೇಳ್ತೀನಿ, ಯಾರು ಕೂಡ ಇನ್ನೊಬ್ರಿಗೆ ಏನೂ ಶೇರ್ ಮಾಡೋಕೆ ಹೋಗ್ಬೇಡಿ. ಯಾವುದೇ ರೀತಿ ಕೂಡ ಏನೂ ಮೋಸ ಹೋಗಬೇಡಿ. ದಯವಿಟ್ಟು ಎಲ್ಲರಿಗೆ ಹೇಳ್ತೀನಿ, ನಿಮ್ಗೆ ಏನಾದರೂ ಮಾಡ್ಬೇಕಂದ್ರೆ ಅಲ್ಲಿ ನೀವು ಬ್ಯಾಂಕಿಗೆ ಹೋಗಿ ವಿಸಿಟ್ ಮಾಡ್ಕೋಬೇಕು. ಅದನ್ನ ಬಿಟ್ಟು ಎಲ್ಲಿ ಯಾರಿಗೇನು ಡೀಟೇಲ್ಸ್ ಕೊಡೋಕೆ ಹೋಗ್ಬೇಡಿ. ಯಾವುದೇ ರೀತಿ ಸ್ಕ್ಯಾಮ್ ಮಾಡ್ಕೋಬೇಡಿ. ಏನಾದರೂ ಒಂದು ವೇಳೆ ಸ್ಕ್ಯಾಮ್ ಆದರೆ ಆಟೋಮೆಟಿಕ್ ಸೈಬರ್ ಕ್ರೈಮಿಗೆ ನೀವು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ, ಅವ್ರು ಏನಂತ ವಾಪಸ್ ನಿಮ್ಗೆ ರಿಪ್ಲೈ ಮಾಡ್ತಾರೆ, ಏನು ಮಾಡ್ಬೇಕು ಅವರು ಕೂಡ ತಿಳಿಸ್ಕೊಡ್ತಾರೆ. ಅವನು ಕೂಡ ತಿಳಿಸಿದ್ದಾರೆ, ಅವ್ನು ಏನು ಮಾಡಬೇಕು, ಬ್ಯಾಂಕಿಗೆ ಹೋಗಿ ಅಲ್ಲಿ ಕೆಲವೊಂದಷ್ಟು ಹೇಳಿದ್ದಾರೆ. ನೀವು ಕೂಡ ಸೈಬರ್ ಕ್ರೈಮ್ಗೆ ಆ ರೀತಿ ಏನಾದರೂ ಆದರೆ ಮಿಸ್ ಆಗಿ ಅಮೌಂಟ್ ಕಟ್ಟಿದ್ರೆ ಎಲ್ಲ ಸ್ಕ್ರೀನ್ಶಾಟು ಎಲ್ಲ ತೊಗೊಂಡು, ಮತ್ತು ಅದ್ರ ಜೊತೆಗೆ ಆ ನಂಬರಿಂದ ಕಾಲ್ ಬರುತ್ತೆ, ಆ ನಂಬರ್ ಮೇನ್ ಇಂಪಾರ್ಟೆಂಟ್, ಮರಿಬಿಡಿ. ಆ ನಂಬರ್ ಸ್ಕ್ರೀನ್ಶಾಟ್ ಹಾಕೊಂಡು ಡೈರೆಕ್ಟಾಗಿ ಸೈಬರ್ ಕ್ರೈಮ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಬಿಡಿ. ಈ ರೀತಿ ಅಮೌಂಟ್ ನಾನು ಸ್ಕ್ಯಾಮ್ ಆಗಿದೆ, ಈ ರೀತಿ ಈ ಒಂದು ನಂಬರಿಂದ ಕಾಲ್ ಬಂದಿದೆ ಅಂತ. ಆ ಮೊಬೈಲ್ ನಂಬರ್ ಟ್ರ್ಯಾಕ್ ಮಾಡಿ, ಅದು ಯಾರು ನೇಮ್ ಇದೆ ಅದರ ಮೇಲೆ ಟ್ರ್ಯಾಕಿಂಗ್ ಮಾಡಿ, ಅದರ ನಂತರ ನಿಮಗೆ ನಿಮ್ಮ ದುಡ್ಡು ನಿಮಗೆ ವಾಪಸ್ ಕೊಡಿಸೋದಕ್ಕೆ ಟ್ರೈ ಮಾಡ್ತಾರೆ ನಮ್ಮ ಪೊಲೀಸವರು. ಆ ಒಂದು ಕಾರಣಕ್ಕೋಸ್ಕರ ದಯವಿಟ್ಟು ಯಾರು ಕೂಡ ಮೋಸ ಹೋಗ್ಕೋಬೇಡಿ ಪ್ಲೀಸ್. ದಯವಿಟ್ಟು ನಾನು ನಿಮಗೆಲ್ಲರ ಕೈ ಮುಗಿದು ಹೇಳ್ತೀನಿ, ಯಾರು ಕೂಡ ಮೋಸ ಹೋಗ್ಕೋಬೇಡಿ. ಈಗಿನ ದಿನದಲ್ಲಿ ಎಲ್ಲರಿಗೆ ಎಚ್ಚರಿಕೆ ಆಗಿರಿ, ಅಲರ್ಟ್ ಆಗಿರಿ. ಯಾಕಂದರೆ ಅವ್ರು ಸ್ಕ್ಯಾಮರ್ಸ್ ಯಾವ ರೀತಿ ನಿಮ್ಮನ್ನು ಮಾತಲ್ಲಿ ಮರಳು ಮಾಡ್ತಾರೆ ಗೊತ್ತಲ್ಲ. ಲೇಡೀಸ್ ಮಾಡ್ತಾರೆ ಕಾಲು, ಬಾಯ್ಸು ಕೂಡ ಮಾಡ್ತಾರೆ, ಹೇಳೋಕ್ಕಾಗಲ್ಲ. ಮಾತಲ್ಲೇ ನಿಮ್ಮನ್ನು ಮರಳು ಮಾಡ್ತಾರೆ. ಒಂದು 6 ಡಿಜಿಟ್ ಕೋಡ್ ಇದೆ, ನೀವು ಹೇಳ್ಬಿಡ್ತಾರೆ ಜಸ್ಟ್ ಅಂತ ಆಟೋಮೆಟಿಕ್ ಅಮೌಂಟ್ ಕಟ್ ಆಗುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಎಚ್ಚರಿಕೆ ಆಗಿರಲಿ ಅಂತ ನಾನು ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದೆ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಯಾವುದೇ ರೀತಿ ಸಬ್ಸ್ಕ್ರೈಬ್ ಮಾಡಿ ಅದು ಮಾಡಿ ಅಂತ ಕೇಳಲ್ಲ. ಜಸ್ಟ್ ಈ ಒಂದು ವಿಡಿಯೋ ಇಷ್ಟ ಆದರೆ ಏನು ಮಾಡಲ್ಲ, ನಾನು ನಿಮ್ಗೆ ಕೇಳೋದು ಒಂದೇ ಒಂದು ರಿಕ್ವೆಸ್ಟ್, ಈ ಒಂದು ಆದಷ್ಟು ಪ್ರತಿಯೊಬ್ಬರು ಕೂಡ ಈ ಒಂದು ಶೇರ್ ಮಾಡಿ ಅಂತ ಈ ಒಂದು ಮುಗಿಸ್ತಾ ಇದ್ದೀನಿ. ಈ ಒಂದು ಮುಗಿಸೋ ಮುಂಚೆ ಪ್ರತಿಯೊಬ್ಬ ಫ್ಯಾಮಿಲೀಸ್ ಎಲ್ಲ ಕೂಡ ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಎಲ್ಲರಿಗೆ ಜೇನು ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.